ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ 55ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಇಂದು ಬೆಳಗ್ಗೆ ಶುಭ ಮುಂಜಾನೆ ಎದ್ದು ಶುಭ್ರತೆಯಿಂದ ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರನ್ನು ನೆನೆಯುತ್ತಾ 55ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ದೇವಸ್ಥಾನದ ಮುಂಭಾಗದ ವಿಶಾಲವಾದ ಜಾಗವನ್ನು ಶ್ರೀ ಪಿಪಿಡಿ ಕ್ಷೇತ್ರದ ಭಕ್ತಾದಿಗಳು ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ವಿವಿಧ ರೀತಿಯಲ್ಲಿ ವಿಂಗಡಣೆ ಮಾಡಲಾಗಿರುತ್ತದೆ. ತದನಂತರ ನಮ್ಮೂರಿನ ಗ್ರಾಮಸ್ಥರೆಲ್ಲರೂ ಕೆಲವೊಂದು ವಿಚಾರಗಳಿಗೆ ಹೋರಾಟ ಮಾಡಿದ ಫಲವಾಗಿ ನಮ್ಮೂರಿನ ಸುತ್ತಮುತ್ತಲೂ ಎಲೆಕ್ಟ್ರಿಕಲ್ ವಿದ್ಯುತ್ ಕಂಬಗಳನ್ನು ಅಳವಡಿಸುವ ಕಾರ್ಯವು ನಡೆಯುತ್ತಿತ್ತು. ಅಂದು ಈ ಕ್ಷೇತ್ರದ ಸುತ್ತಲೂ ಬೆಳಕಿನ ವ್ಯವಸ್ಥೆ ಆಗಬೇಕಾಗಿದ್ದರಿಂದ ನಾವು ಆ ಸುಸಂದರ್ಭವನ್ನು ನೆನೆದುಕೊಂಡು ಪ್ರಸ್ತುತ ಎಲೆಕ್ಟ್ರಿಕಲ್ ಕಂಬದ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದಂತಹ ನಮ್ಮೂರಿನ ದೊಡ್ಡ ತೋಗೂರು ಪಂಚಾಯಿತಿಯ ಮೆಂಬರ್ ರವರನ್ನು ಸಂಪರ್ಕಿಸಿ ನಮ್ಮ ಕ್ಷೇತ್ರಕ್ಕೆ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಸುತ್ತಲೂ ಬೆಳಕಿನ ವ್ಯವಸ್ಥೆ ಆಗಬೇಕಾಗಿರುತ್ತದೆ. ಆದ್ದರಿಂದ ನಮ್ಮ ದೇವಸ್ಥಾನದ ಸುತ್ತಲೂ ಕೆಲವೊಂದು ವಿದ್ಯುತ್ ಕಂಬಗಳನ್ನು ನಿರ್ಮಿಸಲು ಮನವಿ ಮಾಡಿಕೊಂಡಾಗ ನಮ್ಮ ಮನವಿಗೆ ಸ್ಪಂದಿಸಿದಂತಹ ನಮ್ಮೂರಿನ ದೊಡ್ಡ ತೋಗೂರು ಪಂಚಾಯಿತಿಯ ಸದಸ್ಯನಾಗಿದ್ದಂತಹ ನಮ್ಮೂರಿನಲ್ಲಿ ಹುಟ್ಟಿ ಬೆಳೆದು ಸರ್ವಧರ್ಮೀಯರನ್ನು ಒಂದೇ ಸಮನಾಗಿ ಕಾಣುತ್ತಾ ಗ್ರಾಮಸ್ಥರ ಮನವಿಗೆ ಸ್ಪಂದಿಸುತ್ತಾ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬರುತ್ತಿದ್ದಂತಹ ಶ್ರೀ ಕಾಂತರಾಜಣ್ಣನವರು ಅವರ ಬಳಿ ಮನವಿ ಮಾಡಿಕೊಂಡಾಗ ಅವರು ನಮ್ಮ ಕ್ಷೇತ್ರಕ್ಕೆ ಸುಮಾರು 5 ವಿದ್ಯುತ್ ಕಂಬಗಳನ್ನು ತೆಗೆದುಕೊಂಡು ಬಂದು ಕ್ಷೇತ್ರದಲ್ಲಿ ಇಟ್ಟು ಅಳವಡಿಸುವಂತೆ ಕೆಲಸಗಾರರಿಗೆ ತಿಳಿಸುತ್ತಾರೆ. ಪ್ರಸ್ತುತ ಪ್ರಾಥಮಿಕಕ್ಕೆ 1 ವಿದ್ಯುತ್ ಕಂಬ ಹಾಗೂ ದ್ವಿತೀಯವಾಗಿ ಎರಡನೇ ವಿದ್ಯುತ್ ಕಂಬ ಹಾಗೂ ಇಲ್ಲಿ 3ನೆಯ ವಿದ್ಯುತ್ ಕಂಬವನ್ನು ಅಳವಡಿಸಲಾಗಿರುತ್ತದೆ. ತದನಂತರ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಎಡಭಾಗಕ್ಕಾದಂತೆ ಈ ಸ್ಥಳದಲ್ಲಿ 2 ವಿದ್ಯುತ್ ಕಂಬಗಳನ್ನು ಅಳವಡಿಸಲಾಗಿರುತ್ತದೆ. ತದನಂತರ ಮತ್ತೆ ಕ್ಷೇತ್ರಕ್ಕೆ ವಿದ್ಯುತ್ ಕಂಬಗಳ ಅವಶ್ಯಕತೆ ಇದೆ ಎಂದು ನಾನು ಸ್ವತಃ ಕಾಂತರಾಜಣ್ಣನವರಿಗೆ ಸಂಪರ್ಕಿಸಿ ಭೇಟಿ ಮಾಡಿ ಅವರ ಬಳಿ ಮನವಿ ಮಾಡಿಕೊಂಡಾಗ ತದನಂತರ ನಮ್ಮ ಮನವಿಯ ಮೇರೆಗೆ ಮತ್ತೆ 2 ವಿದ್ಯುತ್ ಕಂಬಗಳನ್ನು ನೀಡಿರುತ್ತಾರೆ. ಆ ವಿದ್ಯುತ್ ಕಂಬಗಳನ್ನು ಈ ಕ್ಷೇತ್ರದಲ್ಲಿ ಉತ್ತರ ದಿಕ್ಕಿನ
ಪ್ರವೇಶ ದ್ವಾರದ ಎಡ ಮತ್ತು ಬಲಭಾಗದಲ್ಲಿ ಅಳವಡಿಸಲಾಗಿರುತ್ತದೆ. ತದನಂತರ ಶ್ರೀ ಪಿರಿಯಾಪಟ್ಟಣದ ನೂತನ ದೇವಸ್ಥಾನಕ್ಕೆ ಬೆಳಕಿನ ವ್ಯವಸ್ಥೆ ಆಗುತ್ತದೆ. ಆದರೆ ಮೂಲ ಸನ್ನಿಧಾನಕ್ಕೆ ವಿಶಾಲವಾದ ಬೆಳಕಿನ ವ್ಯವಸ್ಥೆ ಕೊರತೆ ಕಾಣುತ್ತಿರುತ್ತದೆ. ಆ ಸುಸಂದರ್ಭದಲ್ಲಿ ನನ್ನ ಸಹೋದರನಾದಂತಹ ಶ್ರೀಯುತ ಜಿ ಸುಂದರೇಶ್ ರವರನ್ನು ಅವರ ಬಳಿ ತಿಳಿಸಿದಾಗ ನನ್ನ ಸಹೋದರನು ಶ್ರೀಯುತ ಕಾಂತರಾಜಣ್ಣನವರಲ್ಲಿ ತಿಳಿಸಿ ವಿಚಾರಿಸಿ ನನ್ನ ಅದೃಷ್ಟದ ಸಂಖ್ಯೆ 9. ಅದರಂತೆ ಪ್ರಸ್ತುತ ಈಗ 7 ವಿದ್ಯುತ್ ಕಂಬಗಳಿರುತ್ತವೆ. ಮತ್ತೆರಡು ವಿದ್ಯುತ್ ಕಂಬಗಳನ್ನು ನಮ್ಮ ಮನವಿಯ ಮೂಲಕ ತಾವು ಶ್ರೀ ಪಿರಿಯಾಪಟ್ಟಣದ ದೇವಸ್ಥಾನಕ್ಕೆ ನೀಡಬೇಕೆಂದು ಮನವಿ ಮಾಡಿಕೊಂಡಾಗ ಕಾಂತರಾಜಣ್ಣನವರು ಅದಕ್ಕೆ ಸ್ಪಂದಿಸಿ ಮತ್ತೆರಡು ವಿದ್ಯುತ್ ಕಂಬಗಳನ್ನು ತೆಗೆದುಕೊಂಡು ಬಂದು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ಮತ್ತು ಪ್ರಧಾನ ದೇವಸ್ಥಾನದ ಮುಂಭಾಗದಲ್ಲಿ ಇಡುತ್ತಾರೆ. ಅದನ್ನು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಎಡ ಮತ್ತು ಬಲಭಾಗದಲ್ಲಿ ಅಳವಡಿಸಲಾಗಿರುತ್ತದೆ. ಈ ಕ್ಷೇತ್ರಕ್ಕೆ ನಮ್ಮ ಮನವಿ ಮೇರೆಗೆ ಕಾಂತರಾಜಣ್ಣನವರ ಒಂದು ಸಮಯೋಚಿತ ಕೆಲಸದ ಸಮಯದಲ್ಲಿ ನಮ್ಮ ಮನವಿಗೆ ಸ್ಪಂದಿಸಿ ಒಟ್ಟು 9 ವಿದ್ಯುತ್ ಕಂಬಗಳನ್ನು ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಅಳವಡಿಸಲು ಸಹಕರಿಸಿರುತ್ತಾರೆ. ತದನಂತರ ಈ ಎಲೆಕ್ಟ್ರಿಕಲ್ ಕಂಬದ ವಿದ್ಯುತ್ ಶಕ್ತಿಯ ಸಂಪರ್ಕಕ್ಕಾಗಿ ಎಲೆಕ್ಟ್ರಿಕಲ್ ಕೇಬಲನ್ನು ಭೂಮಿಯಲ್ಲಿ ಅಗೆದು ಹಾಗೆಯೇ ಅಳವಡಿಸಲು ಕೆಲಸಗಾರರು ತಮ್ಮ ಕೆಲಸವನ್ನು ಮಾಡುತ್ತಿರುವಂಥ ಸಮಯದಲ್ಲಿ ಶ್ರೀ ಪಿಪಿಡಿ ಕ್ಷೇತ್ರದ ಭದ್ರತಾ ದೃಷ್ಟಿಯಿಂದ ನಾನು ಉಳುಮಾವು ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿ ಪರಿಚಯವಾದಂತಹ ಒಬ್ಬ ವ್ಯಕ್ತಿಯ ಮೂಲಕ ನಮ್ಮ ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಈ ರೀತಿಯ ಪೈಪ್ ಕೇಬಲನ್ನು ಅಳವಡಿಸಲು PVC ಪೈಪ್ನ ಅವಶ್ಯಕತೆ ಇದೆ ಎಂದು ತಿಳಿಸಿದಾಗ ಮನವಿ ಮಾಡಿಕೊಂಡಾಗ ಅವರು ದೇವಸ್ಥಾನಕ್ಕಾದರೆ ಒಂದು ಸಂಪೂರ್ಣ ಬಂಡಲ್ PVC ಪೈಪನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನದ ಕೆಲಸ ಕಾರ್ಯಗಳಲ್ಲಿ ಬಳಸಿಕೊಳ್ಳಿ ಎಂದು ತಿಳಿಸಿದಾಗ ನಾನು ಅಂದು ಅವರಿಗೆ 2,000 ರೂಗಳನ್ನು ಕೊಟ್ಟು ಬಾಡಿಗೆ ಮಾಡಿಕೊಂಡು ಒಂದು ಟಾಟಾ ಏಸ್ ವಾಹನದಲ್ಲಿ ಆ ಪೈಪನ್ನು ಹಾಕಿಕೊಂಡು ಬಂದು ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಇಟ್ಟು ಕೆಲಸದ ಸಮಯದಲ್ಲಿ ಎಲೆಕ್ಟ್ರಿಕಲ್ ಕೇಬಲನ್ನು ಆ PVC ಪೈಪ್ನೊಳಗಡೆ ಅಳವಡಿಸಿ ತದನಂತರ ಭದ್ರತಾ ದೃಷ್ಟಿಯಿಂದ ಭವಿಷ್ಯದಲ್ಲಿ ಯಾರಾದರೂ ಕ್ಷೇತ್ರದಲ್ಲಿ ಅಗೆಯುವ ಸುಸಂದರ್ಭ ಬಂದಲ್ಲಿ ಪ್ರಾಥಮಿಕವಾಗಿ ಆ PVC ಪೈಪ್ ಸಿಗಲೆಂದು ಅದರೊಳಗಡೆ ಕೇಬಲನ್ನು ಅಳವಡಿಸಿ ಪ್ರಸ್ತುತ ಎಲ್ಲ ಈ ಶ್ರೀ ಪಿಪಿಡಿ ಕ್ಷೇತ್ರದ 9 ಕಂಬಗಳಿಗೂ ಸಹ ಪ್ರಸ್ತುತ ನಾವು ಈ ವಿಡಿಯೋ ಚಿತ್ರಗಳನ್ನು ನೋಡಬಹುದು. ಈ ರೀತಿಯಾಗಿ PVC ಪೈಪನ್ನು ತೆಗೆದುಕೊಂಡು ಬಂದು ಅಂದು ಇಲ್ಲಿ ಕೆಲಸ ಮಾಡುತ್ತಿದ್ದಂತಹ ಎಲೆಕ್ಟ್ರಿಕಲ್ ಕೆಲಸಗಾರರಿಗೆ ಅಂದು ಸುಮಾರು ಊಟಕ್ಕೆಂದು ಸುಮಾರು ಒಂದು 10 kg ಚಿಕನನ್ನು ಕೊಡಿಸಲಾಗಿರುತ್ತದೆ. ತದನಂತರ ಅವರು ಸರ್ ನಾವು ಕೇಬಲನ್ನು ಹಾಗೆ ಹಾಕುತ್ತೇವೆ, PVC ಪೈಪ್ ಒಳಗಡೆ ಹಾಕಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿಸಿದಾಗ ಅವರಿಗೆ ಕೂಲಿ ಹಣವಾಗಿ ಸುಮಾರು 8,000 ರೂಗಳನ್ನು ನೀಡಿರುತ್ತೇವೆ. ಪ್ರಸ್ತುತ ಈ ಅಂದು ನಮ್ಮ ಮನವಿಗೆ ಸ್ಪಂದಿಸಿ ಹಾಗೂ ನನ್ನ ಸಹೋದರನಾದಂತಹ ಶ್ರೀಯುತ ಜಿ ಸುಂದರೇಶ್ ಅವರ ಮನವಿಗೂ ಸಹ ಸ್ಪಂದಿಸಿ 9 ಎಲೆಕ್ಟ್ರಿಕಲ್ ಕಂಬಗಳನ್ನು ಶ್ರೀ ಪಿಪಿಡಿ ಕ್ಷೇತ್ರದ ಬೆಳಕಿನ ವ್ಯವಸ್ಥೆಗೆ ನೀಡಲು ಸಹಕರಿಸಿದಂತಹ ಶ್ರೀಯುತ ಕಾಂತರಾಜಣ್ಣನವರು ಹಾಗೂ ಎಲೆಕ್ಟ್ರಿಕಲ್ ಕೇಬಲನ್ನು
PVC ಪೈಪ್ನೊಳಗೆ ಅಳವಡಿಸಿ ಭದ್ರತಾ ದೃಷ್ಟಿಯಿಂದ ಸಹಕರಿಸಿದಂತಹ ಉಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿದ್ದಂತಹ ಅವರ ಹೆಸರು ಪ್ರಸ್ತುತ ನೆನಪಿಗೆ ಬರುತ್ತಿಲ್ಲ. ಅವರು ಸಹ ಒಂದು ಬಂಡಲ್ PVC ಪೈಪನ್ನು ನೀಡಿರುತ್ತಾರೆ. ಆ ಪೈಪನ್ನು ತೆಗೆದುಕೊಂಡು ಬಂದು ಅಂದು ಕೂಲಿ ಕಾರ್ಮಿಕರ ಸಹಕಾರದಿಂದ ಸುಮಾರು 10 ರಿಂದ 15 ಸಾವಿರ ರೂಗಳನ್ನು ನಾವು ಸ್ವಂತವಾಗಿ ಅವರಿಗೆ ನೀಡಿರುತ್ತೇವೆ. ಹಾಗೂ ಪ್ರಸ್ತುತ ಈ ಎಲೆಕ್ಟ್ರಿಕಲ್ ಕಂಬಗಳನ್ನು ನಿರ್ಮಿಸುವ ಸುಸಂದರ್ಭದಲ್ಲಿ ಹಾಜರಿದ್ದಂತಹ ಶ್ರೀಯುತ ಚಿಕ್ಕಣ್ಣ, ಈ ಕ್ಷೇತ್ರದ ಮತ್ತೊಬ್ಬ ಭಕ್ತಾದಿ ಚಿಕ್ಕಣ್ಣನವರ ಮಗನಾದಂತಹ ಶ್ರೀ ಕೀರ್ತಿ ಪ್ರಸಾದ್ ಹಾಗೂ ಪುಟ್ಟಣ್ಣಪ್ಪನವರು ಹಾಗೂ ನಮ್ಮ ಸುಜಾತಕ್ಕನವರು ಹಾಗೂ ಗ್ರಾಮಸ್ಥರೆಲ್ಲರೂ ಕೆಲವರು ಪ್ರಸ್ತುತ ಎಲೆಕ್ಟ್ರಿಕಲ್ ಕಂಬದ ಅಳವಡಿಕೆಯ ಸುಸಂದರ್ಭದಲ್ಲಿ ಹಾಜರಿದ್ದು ಕ್ಷೇತ್ರದ ಭವಿಷ್ಯದ ಒಂದಿನಿಚು ಜಾಗಕ್ಕೂ ಸಹ ಯಾವುದೇ ರೀತಿಯ ಸಮಸ್ಯೆ ಬರದಂತೆ ಒಂದು ಯೋಜನೆಯನ್ನು ರೂಪಿಸಿ ಭವಿಷ್ಯದ ಕ್ಷೇತ್ರದ ಭದ್ರತೆಗೆ ಹಾಗೂ ಕ್ಷೇತ್ರದ ಒಂದು ಅಲಂಕೃತ ವ್ಯವಸ್ಥೆಗೆ ಯಾವುದೇ ರೀತಿಯ ಧಕ್ಕೆ ಬರದಂತೆ ಈ 9 ಎಲೆಕ್ಟ್ರಿಕಲ್ ಕಂಬಗಳನ್ನು ನಿರ್ಮಿಸಲಾಗಿರುತ್ತದೆ. ಅಂದು ನಮ್ಮ ಮನವಿಯಂತೆ ಸ್ಪಂದಿಸಿದ ಹಾಗೂ ಈ ಮಹತ್ ಕಾರ್ಯದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಸಹ ಈ 55ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅವರ ಇಚ್ಛೆಗಳೆಲ್ಲವೂ ನೆರವೇರಲೆಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾ ಪ್ರಸ್ತುತ ವಾಡಿಕೆಯಂತೆ 21ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದ ನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ತಾಯಿ, ಅಂದು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಕೆಲವೊಂದು ಗಿಡ ಮರಗಳನ್ನು ಅಲ್ಲಿ ನೆಡಲಾಗಿದ್ದು, ಆದರೂ ಸಹ ಅಭದ್ರತೆಯ ಮನೋಭಾವ ಕಾಡುತ್ತಿರುತ್ತದೆ. ಅಂಥ ಸುಸಂದರ್ಭದಲ್ಲಿ ನಮ್ಮೂರಿನಲ್ಲಿ ಕಸದ ರಾಶಿಯನ್ನು ಸುರಿಯುವ ಹೋರಾಟಕ್ಕೆ ಗ್ರಾಮಸ್ಥರೆಲ್ಲರೂ ಭಾಗಿಯಾಗಿದ್ದ ಒಂದು ಕ್ಷಣಗಳಿಗೆ ಸಾಕ್ಷಿಯಾಗಿ ನಮ್ಮೂರಿನಲ್ಲಿ ಕೆಲವೊಂದು ವಿದ್ಯುತ್ ಕಂಬಗಳನ್ನು ಅಳವಡಿಸಲು ಹಾಗೂ ಕಾವೇರಿ ನೀರಿನ ಯೋಜನೆಯನ್ನು ಶಂಕುಸ್ಥಾಪಿಸಲು ಪ್ರಾಥಮಿಕವಾಗಿ ವಿದ್ಯುತ್ ಕಂಬಗಳನ್ನು ಗ್ರಾಮದ ಸುತ್ತಲೂ ಅಳವಡಿಸುತ್ತಿರುವ ಸಂದರ್ಭದಲ್ಲಿ ಅಂದು ಶ್ರೀಯುತ ಕಾಂತರಾಜಣ್ಣನವರಲ್ಲಿ ಮನವಿ ಮಾಡಿಕೊಂಡಾಗ ಅವರು ನಾನು ಮತ್ತು ನನ್ನ ಸಹೋದರಂತಹ ಶ್ರೀಯುತ ಜಿ ಸುಂದರೇಶ್ ಅವರ ಮನವಿ ಮೇರೆಗೆ ಹಾಗೂ ಗ್ರಾಮಸ್ಥರೆಲ್ಲರ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಹಕಾರದಿಂದಾಗಿ 9 ವಿದ್ಯುತ್ ಕಂಬಗಳನ್ನು ನೀಡಿರುತ್ತಾರೆ. ಅದನ್ನು ನನ್ನ ಕೆಲಸದ ಅವಧಿಯಲ್ಲೂ ಸಹ ಬಿಡುವು ಮಾಡಿಕೊಂಡು ಬಂದು ಕ್ಷೇತ್ರದ ಭದ್ರತೆಗೆ ಅನುಕೂಲಕರವಾಗುವ ರೀತಿಯಲ್ಲಿ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಸುತ್ತಲೂ 7 ಮತ್ತು ಶ್ರೀ ಮೂಲ ಪಿರಿಯಾಪಟ್ಟಣದಮ್ಮ ಮೂಲ ಮತ್ತು ಪ್ರಧಾನ ದೇವಸ್ಥಾನದ ಮುಂಭಾಗದ 2 ವಿದ್ಯುತ್ ಕಂಬಗಳನ್ನು ಅಳವಡಿಸಿ ಕೇಬಲ್ ಅನ್ನು ಅಳವಡಿಸಿ ಭದ್ರತಾ ದೃಷ್ಟಿಯಿಂದ 9 ವಿದ್ಯುತ್ ದೀಪಗಳನ್ನು ಅಂದು ಬೆಳಗಿಸಲಾಗಿರುತ್ತದೆ. ಈ ಮಹತ್ ಕಾರ್ಯದಲ್ಲಿ ಸಹಕರಿಸಿದಂತಹ ಶ್ರೀಯುತ ಕಾಂತರಾಜಣ್ಣನವರು ಹಾಗೂ ನನ್ನ ಸಹೋದರನಾದ ಶ್ರೀ ಜಿ ಸುಂದರೇಶ್ ಹಾಗೂ ಕೀರ್ತಿ ಪ್ರಸಾದ್, ಚಿಕ್ಕಣ್ಣ, ಪುಟ್ಟಣ್ಣಪ್ಪನವರು, KP ಸತೀಶ್ ಕುಮಾರ್ ಸರ್ ಹಾಗೂ ರಾಜಗೋಪಾಲಣ್ಣನವರು ಹಾಗೂ ನಮ್ಮ ಸುಜಾತಕ್ಕನವರು ಹಾಗೂ ಇತ್ಯಾದಿಯಾಗಿ ಗ್ರಾಮಸ್ಥರೆಲ್ಲರ ಸಹಕಾರದಿಂದ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಹಕಾರದಿಂದ 9 ವಿದ್ಯುತ್ ಕಂಬಗಳನ್ನು ಅಂದು ಈ ಕ್ಷೇತ್ರದಲ್ಲಿ ನೆಟ್ಟಾಗ ಸ್ವಲ್ಪ ಭದ್ರತೆ ಸ್ಥಾಪಿತವಾಗಿರುತ್ತದೆ. ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರು ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಎಲ್ಲರಿಗೂ ಸಕಲವನ್ನು ಕರುಣಿಸಲಿ ಹಾಗೂ ಅವರ ಇಷ್ಟಾರ್ಥಗಳೆಲ್ಲವನ್ನು ನೆರವೇರಿಸಲಿ ಎಂದು ಪ್ರಸ್ತುತ 55ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.